ಹಾಯ್ ಎಲ್ಲರಿಗೂ ನಮಸ್ಕಾರ. ಕೆಇಯಿಂದ ವಿವಿಧ ಇಲಾಖೆಗಳಿಗೆ 708 ಹುದ್ದೆಗಳಿಗೆ ನೇಮಕಾತಿನ ಆಲ್ರೆಡಿ ಆನ್ಲೈನ್ ಮೂಲಕ ಸ್ಟಾರ್ಟ್ ಮಾಡಿದರು ಕೆಇ ಅವರು. ಅಪ್ಲಿಕೇಶನ್ ಹಾಕಬೇಕಾದ್ರೆ ತುಂಬ ಜನ ಕ್ಯಾಂಡಿಡೇಟ್ಸ್ಗೆ ಡೌಟ್ ಇದೆ. ನಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಕನ್ನಡ ಕಂಪಲ್ಸರಿ ಎಕ್ಸಾಮ್ಸ್ನ ನಾವು ಬರೆದಿದ್ದೀವಿ, ಅವ್ರು ಕಂಡಕ್ಟ್ ಮಾಡಿರೋ ಎಕ್ಸಾಮ್ಸ್ನ ನಾವು ಕ್ಲಿಯರ್ ಮಾಡಿದ್ದೀವಿ, ಆದರೆ ನಾವು ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡೋಕ್ಕಾಗಿಲ್ಲ, ನಾವು ಡೌನ್ಲೋಡ್ ಮಾಡಿಲ್ಲ ಅಂತ ತುಂಬ ಜನಕ್ಕೆ ಡೌಟ್ ಇತ್ತು. ನೀವು ಅದನ್ನು ಕೆಇ ಅವ್ರಿಗೆ ಮೇಲ್ ಕೂಡ ಮಾಡಿದ್ರಿ. ಮತ್ತು ಕನ್ನಡ ಕಂಪಲ್ಸರಿ ಎಕ್ಸಾಮ್ಸ್ ಬಗ್ಗೆ ಕೆಇ ಅವರೇ ಕಡ್ಡಾಯ ಇತ್ತು ಅಧಿಕೃತ ಸ್ಪಷ್ಟನೆಯನ್ನು ಕೆಇ ಅವರು ಇವಾಗ ನಿಮಗೆ ನೀಡಿದ್ದಾರೆ. ನಾನು ಅದನ್ನೆಲ್ಲ ಅಫಿಷಿಯಲ್ ಆಗಿ ನಿಮ್ಗೆ ಹಾಕಿದ್ದೀನಿ. ಇಲ್ಲಿ ವಿವಿಧ ಇಲಾಖೆಗಳಿಗೆ 708 ಹುದ್ದೆಗಳ ನೇಮಕಾತಿಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಪ್ರಕ್ರಿಯೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ನಡೆಸಿರುವಂಥ ಕನ್ನಡ ಕಡ್ಡಾಯ ಪರೀಕ್ಷೆಯನ್ನು ಯಾರ್ಯಾರು ಕ್ಲಿಯರ್ ಮಾಡಿದ್ದಾರೆ, ಅಂದರೆ ಯಾರ್ಯಾರದ್ದು ಪಾಸ್ ಆಗಿದೆ ಅವರಿಗೆ ಅಫಿಷಿಯಲ್ ಆಗಿ ಕೆಎ ವೆಬ್ಸೈಟ್ ಮೂಲಕನೇ ಡೌನ್ಲೋಡ್ ಮಾಡೋದಕ್ಕೆ ಸದ್ಯದಲ್ಲೇ ಲಿಂಕ್ನ ಓಪನ್ ಮಾಡ್ತೀವಿ ಅಂತ ಅಧಿಕೃತವಾಗಿ ಕೆಎಯಿಂದನೇ ನಿಮಗೆ ಅಫಿಷಿಯಲ್ ಆಗಿ ಮಾಹಿತಿನ ಸ್ಪಷ್ಟವಾಗಿ ನೀಡಿದ್ದಾರೆ. ಕಂಪಲ್ಸರಿ ಕನ್ನಡ ಎಕ್ಸಾಮ್ಸ್ ಬಗ್ಗೆ ಕೆಇ ಅವ್ರು ನಡೆಸಿರುವಂಥ ಕಂಪಲ್ಸರಿ ಕನ್ನಡ ಎಕ್ಸಾಮ್ಸ್ ಬಗ್ಗೆ ಯಾವುದೇ ಥರ ಗೊಂದಲ ಬೇಡ ಅಂತ ಹೇಳಿ ಕ್ಲಿಯರಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ನಿರ್ದೇಶಕರು ಎಚ್ ಪ್ರಸನ್ನ ಸರ್ ಅವರು ಅಧಿಕೃತ ಮಾಹಿತಿಯನ್ನು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಮಗೆ. ಕೆಇ ಅವ್ರು ನಡೆಸಿರುವಂಥ ಕಂಪಲ್ಸರಿ ಕನ್ನಡ ಎಕ್ಸಾಮ್ಸು ಯಾರ್ಯಾರ್ದು ಕ್ಲಿಯರ್ ಆಗಿದೆ ಆ ಕ್ಯಾಂಡಿಡೇಟ್ಸ್ಗಳಿಗೆ ಕ್ಲಿಯರಾಗಿ ಹೇಳಿದ್ದಾರೆ ಆಲ್ರೆಡಿ ಪ್ರಸನ್ನ ಸರ್ ಅವರು. ಮತ್ತು ಯಾವುದೇ ಥರ ಡೌಟ್ ಇಲ್ಲದೇ ನೀವು ಅಪ್ಲಿಕೇಶನ್ನ ಫಿಲ್ ಮಾಡಬೇಕಾದ್ರೆ ನಿಮ್ಮದು ಎಕ್ಸಾಮ್ಸ್ ಕ್ಲಿಯರ್ ಆಗಿದೆ ಅಂತ ಕೇಳ್ತಾರೆ. ಕನ್ನಡ ಕಂಪಲ್ಸರಿ ಎಕ್ಸಾಮ್ಸ್ ಕ್ಲಿಯರ್ ಆಗಿದೆಯಾ ಅಂದರೆ ಎಸ್ ಆರ್ ನೋ ಆಪ್ಷನ್ಸ್ ಇರುತ್ತೆ. ನಿಮ್ಮದು ಕ್ಲಿಯರ್ ಆಗಿದೆ ಅಂತ ಅಂದರೆ ಎಸ್ ಅಂತ ಕೊಡಿ, ಇಲ್ಲ ಅಂತಂದರೆ ನೋ ಅಂತ ಕೊಡಿ. ಮತ್ತು ನೀವು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ ಅವಾಗ ಎಕ್ಸಾಮ್ಸ್ ಬರೆದು ಪಾಸ್ ಮಾಡಬೇಕು. ಕ್ಲಿಯರ್ ಆಗಿರೋರ್ದು ಮತ್ತು ಯಾರ್ಯಾರ್ದು ಕ್ಲಿಯರ್ ಆಗಿದೆ ಅವರು ನಿಮ್ಮದು ಕ್ಲಿಯರ್ ಆಗಿದೆ ಅಂತ ಇಸ್ಕೊಟ್ಟು ನಿಮ್ಮದು ಡೇಟ್ ಹಾಕಬೇಕು. ಯಾವ ಡೇಟಲ್ಲಿ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡಿದ್ರು ಕೆಇ ಅವ್ರದ್ದು ಅದನ್ನು ನೀವು ಡೇಟ್ ಹಾಕಿದ್ರೆ ಸಾಕು, ಹಾಕಿ ನೀವು ಫಿಲ್ ಮಾಡ್ಬೋದು ಅಪ್ಲಿಕೇಶನ್ಸ್ನ. ಕಡ್ಡಾಯ ಕನ್ನಡ ಪರೀಕ್ಷೆ ಬಗ್ಗೆ ಎಲ್ಲರಿಗೂ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಇನ್ನೂ ಡೌಟ್ ಇತ್ತಂದರೆ ನಿಮಗೆ ಅಫಿಷಿಯಲ್ ಆಗಿ ನೀವು ಕೆಇ ಅವ್ರಿಗೆ ಕೂಡ ಟೆಕ್ಸ್ಟ್ ಮಾಡ್ಬೋದು, ಅವ್ರು ನಿಮಗೆ ಕ್ಲಾರಿಫಿಕೇಷನ್ಸ್ ಕೊಡ್ತಾರೆ. ಇಲ್ಲ ಅವ್ರದ್ದು ಹೆಲ್ಪ್ಲೈನ್ ನಂಬರ್ಗೂ ಕೂಡ ನೀವು ಕಾಲ್ ಮಾಡಿದ್ರೆ ಅವ್ರು ನಿಮಗೆ ಗೈಡ್ಲೈನ್ಸ್ ಮಾಡ್ತಾರೆ. ಕೆಇ ಅವರು ನೋಟಿಫಿಕೇಷನ್ಸ್ ಮಾಡಿರುವಂಥ ಕೆಲವೊಂದು ಪೋಸ್ಟ್ಗಳಲ್ಲಿ ಅಪ್ಲೈ ಮಾಡಬೇಕಾದ್ರೆ ನಿಮಗೇನೋ ತೊಂದರೆ ಆಗಿರೋದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಇತ್ತಂದರೆ ಮತ್ತೆ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.